20 ವರ್ಷದ ನಂತರ ಅಂದರೆ 7th July 1999ಗೆ ಪೆಟ್ಟು ಬಿದ್ದು 7th July 2019ಗೆ ನಮ್ಮ ಎಲ್ಲ ಟೀಮ್ ಅವರು ಈ ಬೆಟ್ಟದ ಮೇಲೆ ಹೋಗಿದ್ವಿ. ನೀವೇನು ಭಾರತದ ಬಾವುಟ ಏನು ನೋಡ್ತಿದ್ರಲ್ಲ ಅದೇ ಎಕ್ಸಾಕ್ಟ್ ಸ್ಪಾಟ್ ಅಲ್ಲಿ ನನಗೆ ಪೆಟ್ಟು ಬಿದ್ದಿದ್ದು. ನೋಡಿ ಗ್ರೆನೇಡ್ ಸಿಡಿತು ಅಂತ ಹೇಳಿದ್ನಲ್ಲ, ಅವ್ರು ಪಾಕಿಸ್ತಾನದವ್ರು ನಾನು ಯುದ್ಧ ಮಾಡ್ಬೇಕಾದ್ರೆ ಏನು ಗ್ರೆನೇಡ್ ಎಸ್ತಿದ್ರು. ನೀವು ಇಮ್ಯಾಜಿನ್ ಮಾಡಿ, ನಾವು ಎಷ್ಟು ಹತ್ರ ಹೋಗಿದ್ವಿ ಅಂದ್ರೆ ನೀವು ಒಂದು ಕುತ್ಕೊಂಡು ಒಂದು ಕಲ್ಲನ್ನ ಎಷ್ಟು ದೂರ ಎಸಿದ್ರ, ಒಂದು 5 ಮೀಟರ್ ಎಸಿದ್ರ, ಬಹಳ ಸ್ಟ್ರೆಂತ್ ಇದ್ರೆ 10 ಮೀಟರ್ ಎಸಿದ್ರ. ಅಷ್ಟು ಹತ್ತಿರದಲ್ಲಿ ನಾವು ಆ ಶತ್ರುಗಳ ಅಷ್ಟು ಹತ್ತಿರದಲ್ಲಿ ಹೋಗಿದ್ವಿ. ಅವಾಗ ಅವ್ರ ಹ್ಯಾಂಡ್ ಗ್ರೆನೇಡ್ ಎಸಿತಾರೆ. ಆ ಹ್ಯಾಂಡ್ ಗ್ರೆನೇಡ್ ನನ್ನ ಕಾಲ ಹತ್ರ ಸಿಡಿದಾಗ ಅವಾಗ ಈ ಬಟ್ ಕಿತ್ಕೊಂಡು ಹೋಗುತ್ತೆ. ಇದು ನೋಡಿ, ಇದೆಲ್ಲ ಸುಟ್ಟಿರದ ಗಾಯ, ಆಮೇಲೆ ಇದೆಲ್ಲ ಇದನ್ನ ಮಾಡಿರೋದು. ಏನು ಅಂದ್ರೆ ನಾವು ಕಾರ್ಗಿಲ್ ಯುದ್ಧ ಮಾಡ್ಬೇಕಾದ್ರೆ ಭಾರತದ ಬಾವುಟವನ್ನ ಅಲ್ಲಿ ಹಾರಿಸ್ಬೇಕು ಅಂತಂದು ಏನು ತಗೊಂಡು ಹೋಗಿದ್ವಲ್ಲ, ಅವಾಗ ಹೋರಾಡ್ತಾ ಎಲ್ಲೋ ಒಂದ್ ಕಡೆ ನಮ್ದು ಹೆಂಗಾಗಿತ್ತು ಅಂತಂದ್ರೆ ಅದು ಫುಲ್ ಒಂಥರ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ಶೆಲ್ಲಿಂಗ್ ಆಗ್ತಾ ಇದೆ, ಫೈರಿಂಗ್ ಆಗ್ತಾ ಇದೆ, ಅದ್ರ ಮೇಲೆ ಜನ ಬಿದ್ದು ಹಿಂಗೆ ಕ್ರಾಲಿಂಗ್ ಎಲ್ಲ ಮಾಡ್ತಾ ಇದ್ರೆ. ಹಂಗಾಗಿ ನಾವು ಅದನ್ನ ಮಾಡೋಕ್ಕಿಂತ ಮುಂಚೆ ಅದೊಂದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಅದನ್ನ ನೋಡಿದಾಗ ಅದನ್ನ ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಅದು ಅಂದರೆ ಸೈನಿಕರಿಗೆ ಅಷ್ಟೇ ಪೆಟ್ಟು ಬೀಳುತ್ತೆ ಅಂತಂದು ಅಲ್ಲ, ಆ ಭಾರತದ ಬಾವುಟಕ್ಕೂ ಎಲ್ಲೋ ಒಂದು ಕಡೆ ಹಾನಿಯಾಗಿರುತ್ತೆ, ನಷ್ಟ ಆಗಿರುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ, ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಈ ಥರ ಇದನ್ನು ಮಾಡಿಸಿದ್ದೀನಿ. ಆರ್ಮಿದೊಂದು ಏನು ಸೈನ್ ಇರುತ್ತಲ್ಲ, ಅದು ನನಗೆ ಪೆಟ್ಟು ಬಿದ್ದಾಗ ನಾನು ಹಾಸ್ಪಿಟ್ಲಲ್ಲಿ ಏನು 21 ತಿಂಗಳಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ಕೊಟ್ಟಂಥ ಒಂದು ಇದು ಮೂಮೆಂಟು ಇದು. ಸರ್ 21 ತಿಂಗಳು ಹಾಸ್ಪಿಟಲ್ ಇದ್ದೆ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ಇನ್ನೇನು ಸರ್ಜಿಕಲ್ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ ಅಂದಮೇಲೆ ನನ್ನ ಅಲ್ಲಿಂದ ಮೆಡಿಕಲಿ ಡಿಸ್ಚಾರ್ಜ್ ಮಾಡ್ತಾರೆ. ನಂದು ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಡಾಕ್ಟರ್ ತಮ್ಮ ಒಪಿನಿಯನನ್ನು ಬರೀತಾರೆ, ವೆದರ್ ಫಿಟ್ ಆರ್ ಅನ್ಫಿಟ್ ಅಂತ. ನನ್ನ ಕೇಸಲ್ಲಿ ಅನ್ಫಿಟ್ ಅಂತ ಬರೆದು ಇಲ್ಲ. ಗ್ರೆನೇಡ್ ಸಿಡಿದಾಗ ಇದು ಅಷ್ಟು ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಇದರಲ್ಲಿ ಏನು ಉಳಿದಿರಲಿಲ್ಲ, ಕಾಲು ಫುಲ್ ಹಿಂಗೆ ಜೊತಾಡ್ತಾ ಇತ್ತು. ಇದರಲ್ಲಿ ಏನೂ ಇರಲಿಲ್ಲ, ಅದು ಫುಲ್ ಎಲುಬೆಲ್ಲ ತುಂಡಾಗಿದ್ದು ಕಾಣ್ತಾ ಇತ್ತು. ನಮ್ಮ ದೇಶದ ಸೈನಿಕರು. ಸೊ ಬನ್ನಿ, ನಮ್ಮ ದೇಶದ ಸೈನಿಕರು ಪಟ್ಟಂಥ ಶ್ರಮ ಏನು, ಯುದ್ಧಗಳಲ್ಲಿ ಯಾವ್ಯಾವ ರೀತಿ ಕಷ್ಟ ಆಗುತ್ತೆ, ಮತ್ತು ಅವರು ಸೈನಿಕರ ಕೆಲಸಕ್ಕೆ ಹೋಗಬೇಕು ಅಂತ ಯಾಕೆ ಅವ್ರಿಗೆ ಇನ್ಸ್ಪೈರ್ ಆಗ್ತಾರೆ, ಪ್ರತಿಯೊಂದು ತಿಳ್ಕೊಳ್ಳೋಣ. ಇವಾಗ ನಾವು ಇಲ್ಲಿ ಬಂದಿರೋ ಸೈನಿಕರ ಹೆಸರು ನವೀನ್ ನಾಗಪ್ಪ. ಅಂದರೆ ಕಾರ್ಗಿಲ್ ಯುದ್ಧಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ದೇಶಕ್ಕೋಸ್ಕರ ಹೋರಾಡಿದ್ದಾರೆ. ಸೊ ಅಂಥವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಮನೆಯಲ್ಲಿದ್ದೀವಿ. ಸೊ ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಓಕೆ ಸರ್, ಬಂದ ತಕ್ಷಣ ನಮಗೆ ನಮ್ಮ ದೇಶದ ಬಾವುಟ ಕಾಣಿಸ್ತಾ ಇದೆ. ಹೌದು. ಸೊ ಎಲ್ಲ ಪರಿಚಯ ಮಾಡ್ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತವಾಗಲು. ಇದರ ಇಂಪಾರ್ಟೆನ್ಸ್ ಏನು, ಇದ್ರ ಮಹತ್ವ ಏನು ಅಂತಂದರೆ, ಇದನ್ನು ನೀವು ನೋಡಿದರೆ ಯಾವೊಂದು ಸ್ಕೇಲಲ್ಲಿ ಇರಬೇಕು, ಯಾವೊಂದು ರೇಷಿಯೋಲ್ಲಿ ಇರಬೇಕು, ಅದೇ ಸ್ಕೇಲಲ್ಲಿ ಅದೇ ರೇಷಿಯೋಲ್ಲೇ ಮಾಡಿಸಿದ್ದೀವಿ. ಇದು ಡಿಸ್ಟ್ರೆಸ್ ಲುಕ್ ಅಂತ ಹೇಳ್ತೀವಿ. ಇದು ಯಾಕೆ ಹಿಂಗೆ ಹಳೇದನ್ನ ಥರ ಇದೆ, ಹೊಸದಾಗಿ ಪೇಂಟ್ ಮಾಡಿಸೋದೇನು ದೊಡ್ಡ ಕೆಲಸ ಅಲ್ಲ. ಬಟ್ ಇದನ್ನು ನಾನು ಇಟ್ಟಿರೋದು ಒಂದು ಕಾರಣ, ಬಲವಾದ ಕಾರಣ ಇದೆ. ಏನು ಅಂದರೆ, ನಾವು ಕಾರ್ಗಿಲ್ ಯುದ್ಧ ಮಾಡಬೇಕಾದ್ರೆ ಭಾರತದ ಬಾವುಟವನ್ನು ಅಲ್ಲಿ ಹಾರಿಸ್ಬೇಕು ಅಂತಂದು ಏನು ತೊಗೊಂಡು ಹೋಗಿದ್ವಲ್ಲ, ಅವಾಗ ಹೋರಾಡ್ತಾ ಎಲ್ಲೋ ಒಂದು ಕಡೆ ನಮ್ದು ಹೆಂಗಾಗಿತ್ತು ಅಂತಂದರೆ ಅದು ಫುಲ್ ಒಂಥರ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ಶೆಲ್ಲಿಂಗ್ ಆಗ್ತಾ ಇದೆ, ಫೈರಿಂಗ್ ಆಗ್ತಾ ಇದೆ, ಅದ್ರ ಮೇಲೆ ಜನ ಬಿದ್ದು ಹಿಂಗೆ ಕ್ರಾಲಿಂಗ್ ಎಲ್ಲ ಮಾಡ್ತಾ ಇದ್ರೆ. ಹಂಗಾಗಿ ನಾವು ಅದನ್ನು ಮಾಡೋಕ್ಕಿಂತ ಮುಂಚೆ ಅದೊಂದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಅದನ್ನು ನೋಡಿದಾಗ ಅದನ್ನು ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಅದು ಅಂದರೆ ಸೈನಿಕರಿಗೆ ಅಷ್ಟೇ ಪೆಟ್ಟು ಬೀಳುತ್ತೆ ಅಂತಂದು ಅಲ್ಲ, ಆ ಭಾರತದ ಬಾವುಟಕ್ಕೂ ಎಲ್ಲೋ ಒಂದು ಕಡೆ ಹಾನಿಯಾಗಿರುತ್ತೆ, ನಷ್ಟ ಆಗಿರುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ, ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಈ ಥರ ಇದನ್ನು ಮಾಡಿಸಿದ್ದೀನಿ. ಓಕೆ, ಅದು ನೋಡಿದಾಗಲೇ ಒಂಥರ ಮೈ ಜುಮ್ ಅನ್ನುತ್ತೆ ಸರ್. ನಮ್ಮ ದೇಶದ ಅದೇ ನಂದು ಎಂಟರ್ ಆದ ತಕ್ಷಣ ನಂದೊಂದು ಇದಿತ್ತೆ. ಎಂಟರ್ ಆದ ತಕ್ಷಣ ಈ ಥರ ಒಂದು ಸ್ಪಿರಿಟ್ ಆಫ್ ನೇಷನ್ ಹುಡ್ ಅಂತಾರಲ್ಲ, ಅದು ಬರಲಿ ಅಂತ ದೊಡ್ಡದಾಗಿ ಹಾಕ್ಸಿರೋ ಅಂಥದ್ದು. ಸರ್, ಇದೆಲ್ಲ ಫೋಟೋಸ್ ಇದನ್ನೆಲ್ಲ ನೋಡ್ಬೇಕಂತಂದ್ರೆ ಇದು ನೋಡಿ, ಇದೇನು ನೀವು ನೋಡ್ತಿದ್ರಲ್ಲ, ನನಗೆ ಪೆಟ್ಟು ಬಿದ್ದಿದ್ದು 7th July 1999ಗೆ ಕಾರ್ಗಿಲ್ ಯುದ್ಧ ಆಗ್ಬೇಕಾದ್ರೆ. ಮೇ, ಜೂನ್, ಜುಲೈಯಲ್ಲಿ ಕಾರ್ಗಿಲ್ ಯುದ್ಧ ನಡೀತಿದ್ದು. ಆವಾಗ 7th July ನನಗೆ ಪೆಟ್ಟು ಬೀಳುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಅವತ್ತೇ ತಿರ್ಕೊಂತಾರೆ. ಆ ಪಾಯಿಂಟ್ ಹೆಸರು .4875 ಅಂತ. ಅದನ್ನ ಮುಂಚೆ .4875 ಅಂತ ಹೇಳ್ತಿದ್ರು. ಆ ಬೆಟ್ಟವನ್ನು ಗೆದ್ದ ನಂತರ ಆ ಪ್ರೊಸೆಸ್ಸಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ತೀರ್ಕೊಂತಾರೆ. ಅವ್ರ ಹೆಸರಿನಲ್ಲಿ ಅದನ್ನ ಬತ್ರಾ ಟಾಪ್ ಅಂತ ಕರೀತಾರೆ. 20 ವರ್ಷದ ನಂತರ ಅಂದರೆ 7th July 1999ಗೆ ಪೆಟ್ಟು ಬಿದ್ದು 7th July 2019ಗೆ ನಮ್ಮ ಎಲ್ಲ ಟೀಮ್ ಅವರು ಈ ಬೆಟ್ಟದ ಮೇಲೆ ಹೋಗಿದ್ವಿ. ನೀವೇನು ಭಾರತದ ಬಾವುಟ ಏನು ನೋಡ್ತಿದ್ರಲ್ಲ ಅದೇ ಎಕ್ಸಾಕ್ಟ್ ಸ್ಪಾಟ್ ಅಲ್ಲಿ ನನಗೆ ಪೆಟ್ಟು ಬಿದ್ದಿದ್ದು. ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ತೀರ್ಕೊಂತಾರೆ. ಸೊ ನಾವು 20 ವರ್ಷದ ನಂತರ ಆದಾಗ ನಮ್ಮ ಎಂಟೈರ್ ಟೀಮ್ ಯೂನಿಟ್ ಅನ್ನ ಹೆಲಿಕಾಪ್ಟರ್ ಕರ್ಕೊಂಡೋಗಿ ಇಲ್ಲೊಂದು ಸುಮಾರು ಒಂದು 3 ಗಂಟೆ ಕಾಲ ಕಳೆದು ಬಂದಿದ್ದು. ನೀವು ಈ ಫೋಟೋಗ್ರಾಫಲ್ಲಿ ನೋಡ್ಬೋದು. ಇವ್ರು ಮಧ್ಯೆ ನಿಂತಿದ್ದಾರಲ್ಲ, ಅವ್ರ ಪಕ್ಕ ನಾನು ನಿಂತಿದ್ದೀನಿ. ಇವರು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರ ಒಬ್ಬ ಟ್ವಿನ್ ಬ್ರದರ್ ಇದೆ, ಅವಳಿ ಜೋಳಿ ಅಂತಾರಲ್ಲ, ಅವ್ರ ತಮ್ಮ. ಇವರು ಒಂದು 8 ನಿಮಿಷ ಏನೋ ನಂತರ ಹುಟ್ಟಿರೋದು. ಲುಕ್ ಲೈಕ್ ಅವ್ರು ಹೆಂಗಿದ್ರಲ್ಲ ಹಾಗೆ ಕಾಣ್ತಾರೆ. ಅವ್ರನ್ನೂ ಕರ್ಕೊಂಡು ಈ ಬೆಟ್ಟಕ್ಕೆ ಹೋಗಿದ್ವಿ. ಇಲ್ಲಿಂದ ನಾವೇನು ತೋರಿಸಿದೀವಿ ಅಂದರೆ, ಈ .4875 ನಾವೇನು ಹೋರಾಡಿದ್ವಲ್ಲ ಆ ಬೆಟ್ಟದ ಕಡೆ ಕೈ ಮಾಡಿ ತೋರಿಸ್ತಾ ಇದೀವಿ. ಇಲ್ಲಿದ್ದಂಥವ್ರು ಅಷ್ಟರು ನಮ್ಮ ಟೀಮ್ ಮೆಂಬರ್ಸ್, ಆ ಬೆಟ್ಟದಲ್ಲಿ ಹೋರಾಡಿದಂಥವ್ರು 20 ವರ್ಷದ ನಂತರ ತೆಗೆದಿರುವಂಥ ಫೋಟೋಗ್ರಾಫ್ ಇದು. 20 ವರ್ಷದ ಮುಂಚೆ ತೆಗೆದಿರೋದು.
ಅಲ್ಲ ತೀರ್ಕೊಂಡ 20 ವರ್ಷ ಪೆಟ್ಟು ಬಿದ್ದು ನಾವು ಅವ್ರೇನು ಕ್ಯಾಪ್ಟನ್ ವಿಕ್ರಮ್ ಬತ್ರ ತೀರ್ಕೊಂತಾರಲ್ಲ 20 ವರ್ಷದ ನಂತರ ಅದೇ ಡೇಟಿಗೆ ಅದೇ ಟೈಮ್ಗೆ ನಾವು ಅಲ್ಲಿ ಹೋಗಿರ್ತೀವಿ. ಅವಾಗ ತೆಗೆದಿರುವಂತ ಫೋಟೋಗ್ರಾಫ್ಸ್ ಇದೆಲ್ಲ. ಸರ್ ಇದೆಲ್ಲ ಅವಾಗಲೇ ಆಗಿರೋದಾ ಸರ್ ಇದು? ನೋಡಿ, ಗ್ರೆನೇಡ್ ಸಿಡಿತು ಅಂತ ಹೇಳಿದ್ನಲ್ಲ, ಅವ್ರು ಪಾಕಿಸ್ತಾನದವ್ರು ನಾನು ಯುದ್ಧ ಮಾಡ್ಬೇಕಾದ್ರೆ ಏನು ಗ್ರೆನೇಡ್ ಎಸ್ತಿದ್ರು. ನೀವು ಇಮ್ಯಾಜಿನ್ ಮಾಡಿ, ನಾವು ಎಷ್ಟು ಹತ್ರ ಹೋಗಿದ್ವಿ ಅಂದ್ರೆ ನೀವು ಒಂದು ಕುತ್ಕೊಂಡು ಒಂದು ಕಲ್ಲನ್ನ ಎಷ್ಟು ದೂರ ಎಸಿದ್ರ, ಒಂದು 5 ಮೀಟರ್ ಎಸಿದ್ರ, ಬಹಳ ಸ್ಟ್ರೆಂತ್ ಇದ್ರೆ 10 ಮೀಟರ್ ಎಸಿದ್ರ. ಅಷ್ಟು ಹತ್ರದಲ್ಲಿ ನಾವು ಆ ಶತ್ರುಗಳ ಅಷ್ಟು ಹತ್ರದಲ್ಲಿ ಹೋಗಿದ್ವಿ. ಅವಾಗ ಅವ್ರ ಹ್ಯಾಂಡ್ ಗ್ರೆನೇಡ್ ನ ಎಸಿತಾರೆ. ಆ ಹ್ಯಾಂಡ್ ಗ್ರೆನೇಡ್ ನನ್ನ ಕಾಲ ಹತ್ರ ಸಿಡಿದಾಗ ಅವಾಗ ಈ ಬಟ್ ಕಿತ್ಕೊಂಡು ಹೋಗುತ್ತೆ. ಇದು ನೋಡಿ, ಇದೆಲ್ಲ ಸುಟ್ಟಿರದ ಗಾಯ, ಆಮೇಲೆ ಇದೆಲ್ಲ ಇದನ್ನ ಮಾಡಿರೋದು. ಈ ಕಾಲಲ್ಲಿ ಮೇಜರ್ ಡ್ಯಾಮೇಜ್ ಆಗಿದೆ. ಈಗ ನೋಡ್ಬೋದು ನೀವು, ಇಲ್ಲಿಂದ ಇಲ್ಲಿಗೆ ಸೋರಿಗೂ ಸರಿ ಇದೆ, ಆಮೇಲೆ ಫುಲ್ ಸೊಟ್ಟ ಆಗ್ಬಿಟ್ಟಿದೆ. ಇದು ಫುಲ್ ಗ್ರೆನೇಡ್ ಸಿಡಿದಾಗ ಇದು ಅಷ್ಟು ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಇದ್ರಲ್ಲಿ ಏನು ಉಳಿದಿರಲ್ಲ, ಕಾಲ್ ಫುಲ್ ಹಿಂಗ್ ಜೊತಾಡ್ತಾ ಇತ್ತು. ಇದ್ರಲ್ಲಿ ಏನೂ ಇರಲ್ಲ, ಫುಲ್ ಎಲುಬೆಲ್ಲ ತುಂಡಾಗಿದ್ದು ಕಾಣ್ತಾ ಇತ್ತು. ಇವಾಗ ಹೆಂಗಾಗಿದೆ ಅಂದ್ರೆ ಇದು ನೋಡಿ, ಡಿಫಾರ್ಮಿಟಿ ಇದೆ, ಶಾರ್ಟ್ನಿಂಗ್ ಅಂತ ಹೇಳ್ತೀವಿ, ಪಾರ್ಷಿಯಲ್ ಪ್ಯಾರಲಿಸಿಸ್, ಇದೆಲ್ಲ ಸೆನ್ಸೇಷನ್ ಇಲ್ಲ ನನಗೆ. ಈ ಎಲ್ಲರದು ಕಾಲ್ ಹೆಂಗೆ ಅಂದ್ರೆ ಈ ಕಾಲಲ್ಲಿ ಹಿಂಗ್ ಫುಲ್ ಹಿಂಗ್ ಮೂಮೆಂಟ್ ಇರುತ್ತಲ್ಲ, ಆ ಮೂಮೆಂಟ್ ನಂಗೆ ಈ ಕಾಲಲ್ಲಿ ಇಲ್ಲ. ಇದೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಹಂಗಾಗಿ ನಾನು ಎತ್ತಿ ಹಿಂಗ್ ಇಡಬೇಕಾಗುತ್ತೆ. ಈ ತರನೇ ಯೂಸ್ ಮಾಡ್ಬೇಕು ನೀವು. ಹೌದು. ಬಟ್ ಹಂಗೆಲ್ಲ ನೋಡ್ಕೊಂಡ್ರೆ, ಓವರ್ ಆಲ್ ನೋಡ್ಕೊಂಡ್ರೆ 527 ಜನ ತೀರ್ಕೊಂಡ್ರು ಕಾರ್ಗಿಲ್ ಯುದ್ಧದಲ್ಲಿ. ನಾನು 527 ಪ್ಲಸ್ ಒಬ್ಬನ ಆಗ್ಬೋದಾಗಿತ್ತು. ಅದೇನೋ ದೇವ್ರ ದೇಹದಿಂದ ಗ್ರೆನೇಡ್ ಅಷ್ಟು ಹತ್ರ ಸಿಡಿದ್ರೆ ಬದುಕೋ ಚಾನ್ಸಸ್ ಬಹಳ ಕಡಿಮೆ, ಇಲ್ಲ ನಿಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಪ್ರಾಬಲಿ ನನ್ನನ್ನು ದೇವರು ಬದುಕಿಸಿ ಕಳಿಸಿದ್ದಾರೆ, ದೇವ್ರ ದಯ ಅಂತ ಹೇಳಿ. ಸದ್ಯ ಈ ಜೀವ ಇರೋದೇ ಒಂದು. ಎಸ್, ಬನ್ನಿ, ಇದು ಲಿವಿಂಗ್ ರೂಮ್ ನಮ್ದು. ಸರ್ ಇದೆಲ್ಲ ಪ್ರಶಸ್ತಿಗಳು ಇದ್ರಲ್ಲಿ ತೊಗೊಂಡಿರೋದು ಅದು? ಇದೆಲ್ಲ ಹೆಂಗೆ ಅಂತಂದರೆ, ನಾನು ಒಂದೆರಡು ಟೆಡ್ ಟಾಕ್ಸ್ ಕೊಟ್ಟಿದ್ದೆ. ಟೆಡ್ ಟಾಕ್ಸ್ ಅಂತಾರಲ್ಲ, ಟೆಡ್ ಟಾಕ್ಸ್ ಕೊಟ್ಟಿದ್ದೆ. ಆ ಟೆಡ್ ಟಾಕ್ಸ್ ಕೊಟ್ಟಿದ್ದಿರಬಹುದು. ಇದನ್ನ ನೀವು ಗಮನಿಸಬೇಕು. ಇದೇನಂದ್ರೆ ವಾರ್ ಮೆಮೋರಿಯಲ್ ಅಂತ ಹೇಳ್ತೀವಿ. ಸಿಕಂದ್ರಾಬಾದಲ್ಲಿ ವಾರ್ ಮೆಮೋರಿಯಲ್ ಇದೆ. ಅಂದ್ರೆ ಹುತಾತ್ಮ ಆದಂಥ ಸೈನಿಕರ ನೆನಪಿನಲ್ಲಿ ಒಂದು ವಾರ್ ಮೆಮೋರಿಯಲ್ ಕಟ್ಟಿದ್ವಿ. ನಮ್ದು ಯಾವಾಗ ರೀತ್ಲಿಂಗ ಎಲ್ಲ ಇಲ್ಲಿ ಆಗದ, ಅದ್ರದ್ದೊಂದು ರೆಪ್ಲಿಕಾ ಇದು. ಇವೆಲ್ಲ ಸಣ್ಣ ಸಣ್ಣ ಮೆಡಲ್ಸ್ ಏನು ಕೊಟ್ಟಿದ್ದಾರಲ್ಲ, ನಾನೇನಲ್ಲಿ ಎಲ್ಲೆಲ್ಲ ಹೋಗಿ ಟಾಕ್ಸ್ ಕೊಟ್ಟು ಬಂದಿರ್ತೀನಿ, ಆರ್ಮಿ ಹೆಡ್ ಕ್ವಾರ್ಟರ್ಗೆ ಹೋಗಿರ್ತೀನಿ, ಅವಾಗ ಕೊಟ್ಟಂಥವು. ಇದು ನನ್ನ ಯೂನಿಟ್ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ನಾನು ಯೂನಿಟ್ ಅಂತ ಹೇಳಿದ್ದೆ. ಆ ಯೂನಿಟಿನ ಒಂದು ಇದಿದೆ, ಮೂಮೆಂಟು ಅಂತ ಹೇಳ್ಬೋದು. ಇದು ನೋಡಿ, ನಾನು ಪೆಟ್ಟು ಬಿದ್ದಾಗ ಆರ್ಮಿ ಹೆಡ್ ಕ್ವಾರ್ಟರಿಂದ ಕೊಟ್ಟಿದ್ದಂಥ ಇದು ಆರ್ಮಿ ಇನ್ಸಿಗ್ನಿಯಾ. ಇದು ಆರ್ಮಿದೊಂದು ಏನು ಸೈನ್ ಇರುತ್ತಲ್ಲ, ಅದು ನನಗೆ ಪೆಟ್ಟು ಬಿದ್ದಾಗ ನಾನು ಹಾಸ್ಪಿಟ್ಲಲ್ಲಿ ಏನು 21 ತಿಂಗಳಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ಕೊಟ್ಟಂಥ ಒಂದು ಮೂಮೆಂಟು ಇದು. ಸರ್ 21 ತಿಂಗಳು ಹಾಸ್ಪಿಟಲ್ ಇದೆ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ನಾನು ಇನ್ನೇನು ಸರ್ಜಿಕಲ್ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ ಅಂದಮೇಲೆ ನಾನು ಅಲ್ಲಿಂದ ಮೆಡಿಕಲಿ ಡಿಸ್ಚಾರ್ಜ್ ಮಾಡ್ತಾರೆ. ಸರ್ ಈಗ ನಿಮಗೆ ಸರ್ವಿಸ್ ಇತ್ತಾ ಇನ್ನೂ, ಅಥವಾ ಈ ಥರ ಆದಮೇಲೆ ನಿಮ್ಮನ್ನ ಸರ್ವಿಸಿಂದ ಕಳಿಸಿದ್ರೆ? ಆಗ ಏನು ಮಾಡ್ತಾರೆ ಅಂದರೆ, ಜಾಸ್ತಿ ಪೆಟ್ಟು ಬಿದ್ದಾಗ ಮೆಡಿಕಲಿ ಡಿಸ್ಚಾರ್ಜ್ ಅಂತ ಹೇಳ್ತಾರೆ. ಅಂದರೆ ಸೈನ್ಯದಲ್ಲಿ ಸೇವೆ ಮಾಡೋಕ್ಕಾಗಲ್ಲ. ಯಾಕಂದರೆ ಸೈನ್ಯದಲ್ಲಿ ಸೇವೆ ಮಾಡಬೇಕಂದ್ರೆ ಇಟ್ಸ್ ಟ್ಯಾಕ್ಸಿಂಗ್. ನಿಮ್ಗೆ ಒಂದು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಇರಲೇಬೇಕು. ಫಿಸಿಕಲ್ ಫಿಟ್ನೆಸ್ ಇಲ್ದಾಗ ಏನಾಗುತ್ತೆ ಅಂದರೆ, ನೀವು ಆ್ಯಕ್ಚುಲಿ ನಿಮ್ಮ ಟಾಸ್ಕನ್ನು ಮಾಡೋಕ್ಕಾಗಲ್ಲ. ಅದು ಒಂದು ಸೈಡ್ ಆದರೆ, ಇನ್ನೊಂದು ಸೈಡ್ ಹೇಗಿರುತ್ತೆ ಅಂದರೆ, ನಾನು ಯುದ್ಧದಲ್ಲಿ ಪೆಟ್ಟು ಬಿದ್ದಿರೋದ್ರಿಂದ ನನಗೊಂದು ಆಪ್ಷನ್ ಕೂಡ ಇರುತ್ತೆ, ನಾನು ಕಂಟಿನ್ಯೂ ಮಾಡಬೇಕು ಅಂತಂದರೆ. ಬಟ್ ನನಗೆ ಅವಾಗ ಅನಿಸಿದ್ದೇನು ಅಂದರೆ, ನಂದು ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಡಾಕ್ಟರ್ ತಮ್ಮ ಒಪಿನಿಯನನ್ನು ಬರೀತಾರೆ, ವೆದರ್ ಫಿಟ್ ಆರ್ ಅನ್ಫಿಟ್ ಅಂತ. ನನ್ನ ಕೇಸಲ್ಲಿ ಅನ್ಫಿಟ್ ಅಂತ ಬರೆದ್ರು. ಅವಾಗ ನನಗೆ ಆಪ್ಷನ್ ಏನು ಕೊಡ್ತಾರೆ ಅಂದರೆ, ಒಂದು 21 ದಿನ 3 ವಾರ ಟೈಮ್ ಕೊಡ್ತಾರೆ. ನನಗೇನಾದರೂ ಕಂಟಿನ್ಯೂ ಮಾಡೋ ಇಷ್ಟ ಇದ್ದರೆ ನಾನು ಅದಕ್ಕೆ ಅಪೀಲ್ ಮಾಡಬೇಕು. ನಾನು ಈ ಥರ ಕಾರ್ಗಿಲ್ ಯುದ್ಧದಲ್ಲಿ ಪೆಟ್ಟು ಬಿದ್ದಿದ್ದು, ಇನ್ ದ ಫೇಸ್ ಆಫ್ ಎನಿಮಿ ನಂಗೆ ಈ ಥರ ಆಗಿರೋದು, ಹಾಗಾಗಿ ನಂಗೆ ರಿಟೈನ್ ಮಾಡಿರಿ ಅಂತ. ನಾನು ಅವಾಗ ಯೋಚನೆಯೂ ಮಾಡೋಕ್ಕೆ ಹೋಗಲಿಲ್ಲ. ಅವಾಗ ನಾನು ಅಂದ್ಕೊಂಡಿದ್ದೇನೆಂದರೆ, ಒಂದು ತಲೆಗೆ ಫಸ್ಟ್ ಬಂದಿದ್ದೇನಂತಂದರೆ, ಎಲ್ಲರೂ ಕೂಡ ಹೋಗಿ ಒಂದು ಅಟ್ಯಾಕ್ ಆಗ್ತಿರುತ್ತೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಆಂಬುಷಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಯಾವುದೋ ಒಂದು ಆ್ಯಕ್ಷನಲ್ಲಿ ಇರ್ತಾರೆ. ನಾನು ಆರ್ಮಿದಲ್ಲಿ ಕಂಟಿನ್ಯೂ ಮಾಡಿದ್ರೆ ನನಗೆ ಯಾವುದೋ ಒಂದು ಡೆಸ್ಕ್ ಜಾಬ್ ಕೊಟ್ಟಿರ್ತಿದ್ರು. ಅದು ಯಾಕೋ ನನಗೆ ಮನಸ್ಸು ಒಪ್ಪಲಿಲ್ಲ. ಅವಾಗ ನಾನು ಅಂದ್ಕೊಂಡೆ, ಎಲ್ಲರೂ ಮಾಡ್ಬೇಕಾದ್ರೆ ನಾನು ಈ ಥರ ಕೂತ್ಕೊಂಡು ಡೆಸ್ಕ್ ಜಾಬಲ್ಲಿ ಮಾಡೋದಾದ್ರೆ ಆರ್ಮಿಯಲ್ಲಿ ಹಾಕಿರಬೇಕು, ಯೂನಿಫಾರ್ಮ್ ಯಾಕೆ ಹಾಕ್ಕೋಬೇಕು ಅನ್ನೋ ಕಾರಣದಿಂದ ನಾನು ಅಪೀಲ್ ಮಾಡೋಕ್ಕೆ ಹೋಗಲಿಲ್ಲ. 21 ದಿನ ವೆಯ್ಟ್ ಮಾಡಿದ್ರೆ, ಅದಾದ ನಂತರ ನನ್ನ ಡಾಕ್ಯುಮೆಂಟ್ ಪ್ರೊಸೆಸ್ ಆಯಿತು. ಅಲ್ಲಿಂದ ಸೈನ್ಯದಿಂದ ನಂದು ಬಿಡುಗಡೆ ಆಯಿತು.